ಅಲ್ಲ ಎಲ್ಲರೂ ಮೆಂಬರ್ ಆಗ್ಲೇಬೇಕು ತಾನೆ ಈ ಪಕ್ಷಕ್ಕೆ 50 ದಾಟಿದ ಮೇಲೆ ಆಗದೆ ನಾನೇ ಒಪ್ಕೊಂಡೆ ಬಿಡಪ್ಪ 50 ಆದ್ಮೇಲೆ ಎಲ್ಲರೂ ಸೇರಬೇಕಾದ ಪಕ್ಷದ ಹೆಸರು ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್.ಜೆ. ಸುನಿಲನ ಆರ್.ಜೆ. ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿದೆ ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಮೊಮ್ಮಗಳು ಅಜ್ಜಿಗೆ ಡೀಲ್ ಕಳಿಸಿದ್ದಾರೆ. ಸಖತ್ತಾಗಿ ಟ್ರ್ಯಾಪ್ ಮಾಡಿ ಇವರ ಹೆಸರು ಅನಸೂಯ. ವೈದ್ಯ ಸ್ವಲ್ಪ ಏಜ್ ಆಗಿದೆ ಇವರಿಗೆ, ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಅದಕ್ಕೂ ಮುಂಚೆ ನೀವು ಕೂಡ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ರೆಡ್ ಕಲರ್ ಬಟನ್ ಕಾಣ್ತಾ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣ್ತಾ ಇದೆಯಲ್ಲ, ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ಚೆನ್ನಾಗಿದ್ರೆ ಶೇರ್ ಮಾಡಿ, ನಗು ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ ಬನ್ನಿ. ಇದೀಗ ನಾವು ಕಾಲ್ ಮಾಡ್ತಾ ಇದೀವಿ ಅನಸೂಯ ಅವ್ರಿಗೆ. ಹಲೋ, ಯಾರಿದು? ಅನಸೂಯಮ್ಮ ಅವರಾ? ಹೌದು. ಚೆನ್ನಾಗಿದ್ದೀರಾ? ಹಾಂ ಸರ್, ಯಾವ್ದು ಗೊತ್ತಾಗಿಲ್ಲ ಸರ್. ನಾನು ಪ್ರಭು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾಂ, ಏನಕ್ಕೆ ಸರ್ ಅದು? ಅದೇ ನೀವು ಮೆಂಬರ್ ಆಗಬೇಕು ಪಕ್ಷಕ್ಕೆ, ಅದಕ್ಕೇನೆ ನಿಮ್ಗೊಂದು OTP ಬರ್ತದೆ. OTP ಹೇಳಿ ಹಾಂ, ಇದು ಮಾಡ್ಕೊತೀವಿ. ಅದಕ್ಕೇನೆ ನೋಡಿ ಬಂತ. ನಿಮ್ಮ ಹೆಸರೇನು ಹೇಳಿ? ಪ್ರಭು ಅಂತ. ಪ್ರಕಾಶ್ ಅವರ ಪ್ರಭು ಹೇಳ್ತಾ ಇದ್ರು ಪ್ರಕಾಶ್. ನಿಮ್ಗೆ ಹೆಂಗೆ ಕೇಳಿಸ್ತೈತೆ? ನಾನು ಅವಾಗಿಂದ ಪ್ರಕಾಶ ಪ್ರಕಾಶ ಅಂತಿದ್ದೀನಿ. ಹಾಗೆ ತಪ್ಪಾರ? ಅಯ್ಯೋ ಶಿವನೇ. ಆರಾಮಪ್ಪ? ಆರಾಮಿಲ್ಲ. ಯಾರು ನನಗೂ ಫೋನ್ ಮಾಡಿದ್ರು, ಯಾರು? ಮೆಂಬರ್ ಮಾಡ್ಕೋತೀವಿ ಪಕ್ಷಕ್ಕೆ. ನಾನು ಇಲ್ಲ ಕಣಪ್ಪ, ನಾವು ಆ ಥರ ಪಕ್ಷ ಗಿಕ್ಷ ಎಲ್ಲ ಇಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರ ಕಡೆ. ನನಗೆ ಪಕ್ಷ ಗಿಕ್ಷ ಎಲ್ಲ ನನಗೆ ಇಷ್ಟ ಇಲ್ಲ ಅಂದೆ. ಇಲ್ಲ ಇಲ್ಲ ಇಲ್ಲ, ನೀವು ಮಾಡ್ಕೊಳ್ಳೇಬೇಕು. ಯಾಕೆ ಮಾಡ್ಕೊಳಕ್ಕಿಲ್ಲ? ನಿಮ್ಮ ತಾತ ಮಾಡ್ಕೊಂಡವ್ರೆ, ಮುತ್ತಾತ ಮಾಡ್ಕೊಂಡವ್ರೆ. ಪ್ರಯೋಗ ನಮಗೆ ಮಾಡಿದ್ರಿ, ಅವ್ರು ನಿಮಗೆ ಮಾಡಿರೋದನ್ನ. ಹಾಂ, ಅವ್ರು ಮಾಡ್ಕೊಂಡವ್ರೆ, ಇವ್ರು ಮಾಡ್ಕೊಂಡವ್ರೆ. ಏನು ದಬಾಯಿಸ್ತಾ ಬಿದ್ದವನೆ. ಯೋ ಪಕ್ಷ ಅವೆಲ್ಲ ಬಿಟ್ಬಿಡು, ಆ ಥರ ಮಾತಾಡಬೇಡ. ನಾನು ಇಷ್ಟ ಇದ್ರೆ ನಾನು ಮೆಂಬರ್ ಆಯ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ? ಹೌದು. ಈಗ ನೀವು ಏನಾದರೂ ಪಕ್ಷಕ್ಕೆ ಮೆಂಬರ್ ಆಗುವಂದ್ರೆ ಆಗ್ಬಿಡ್ತೀರಾ? ಆಗಲ್ಲ. ಬಟ್ ಆಗಬೇಕು, ನೀವು ಆಗಬೇಕು, ವಯಸ್ಸಾಗಿರೋರು ಆಗಬೇಕು. ಹಂಗೆ ಕತೆ. ಏನು ದಬಾಯಿಸ್ತಾ ಬಿದ್ದವನೆ. ಅವ್ರಾಗವ್ರು ಇವ್ರಾಗವ್ರು. ಯೋ ಇವ್ರ ಕತೆ ನಾನು ದಬಾಯಿಸ್ಬೋದ ಆಯ್ತು, ಬಟ್ ಇವ್ರ ದಬಾಯಿಸ್ರೆ ಹೇಳ್ತಾ ಮಾತಾಕೆ. ಸರಿ ಆಯ್ತು ಅಂದ್ರೆ ಮುಗೀತು ಕತೆ, ಬಿಡಪ್ಪ ಆಯ್ತು ಸರಿ. ಅಷ್ಟೇ. ನೀವು ಇದ್ದೀರಲ್ಲ, ನೀವು ಯಪ್ಪ ಸಿಕ್ಕಾಪಟ್ಟೆ ಪಳಾರೋ ನೀವು. ಹಂಗೆ ಹೇಳಪ್ಪ. ಇದು ಮಾಡ್ತಿದ್ನಾ? ಏನು ನನಗೆ ರೇಗ್ತಾ ಬಿದ್ದವನೆ ಯಪ್ಪ. ರೀ ಯಾಕೆ ಆಗಕ್ಕಿಲ್ಲ, ನೀವು ಮೆಂಬರ್ ಆಗ್ಲೇಬೇಕು ಈ ಸಲ, ಪಕ್ಷಕ್ಕೆ ಆಗ್ಲೇಬೇಕು ಅಂತ. ನಾನು ಕೊನೆಗೆ ಹೇಳಿದ ಆಮೇಲೆ ಒಳ್ಳೆ. ಅವ್ನು ಹೇಳಿದ್ ಕೇಳ್ಬಿಟ್ಟು ನನಗೆ ಗಾಬರಿ ಆಗೋಯ್ತು. ಲಾಸ್ಟಲ್ಲಿ ಹೇಳ್ದ, ಸರಿ ಕಣಪ್ಪ, ಇವಾಗ ನೀವೇ ನೋಡ್ತಿದ್ರೆ ಯಾವ ಪಕ್ಷದವ್ರು ಏನೇನು ಬಂಡವಾಳ ಅಂದ್ಬಿಟ್ಟು. ಪಕ್ಷದವ್ರು ಬಂಡವಾಳ, ಅದಕ್ಕೆ ಭಯ ಆಯ್ತದೆ ಅಲ್ವಾ ನಿಮ್ಗೆ? ಇವತ್ತಿನ ಟಿವಿ ಹಾಕಿದ್ರೆ ಏನ್ ಅನ್ಸ್ತದೆ? ಎಂತ ಪಂಡ್ರಗಳು ಕುತ್ಕೊಂಡ್ಬಿಟ್ಟವ್ರೆ. ನನ್ಗಂತೂ ಅಸಹ್ಯ ಅನ್ಸ್ಬಿಡ್ತದೆ ಒಂದ್ಸಲ ನೋಡಿ. ಏನೇನ್ ಮಾಡೋದವ್ರು. ಏನು ಅನ್ಸಲ್ಲ ಅವ್ರಿಗೆ, ಏನು ಅನ್ಸಲ್ಲ ಅವ್ರಿಗೆಲ್ಲ. ನೋಡಿದವ್ರಿಗೆ ಅಸಹ್ಯ ಆಗ್ಬೇಕಷ್ಟೇ. ಮಾನ ಮರ್ಯಾದೆ ಏನೂ ಇಲ್ಲ ಅಂತೀರಾ? ಏನೂ ಇಲ್ಲ ಅವ್ರಿಗೆ. ದುಡ್ಡು ಮುಂದೆ ಅವ್ರಿಗೆ ಏನಿಲ್ಲ. ಪದವಿ ಮುಂದೆ, ದುಡ್ಡು ಮುಂದೆ. ನಾನು ನೋಡಿದೀವಿ ಕಣಪ್ಪ ನಿಮ್ದು ಪಕ್ಷದವ್ರ ಕತೆ ಎಲ್ಲ. ನಮ್ಗೆ ಯಾವ ಪಕ್ಷನೂ ಬೇಡ, ಏನು ಬೇಡ ಅಂದ್ರೆ ನೀನ್ ಮೆಂಬರ್ ಆಗ್ಲೇಬೇಕು. ಇವಾಗ ನೀನು ನಾಳಿದೊಳಗೆ ಅಮಾಸೆ ಒಳಗೆ ಅಂತ ಬಿದ್ದವನೆ. ನೀವು ದಂಗಾಗ್ಬಿಟ್ರೆ ಅಮಾವಾಸ್ಯೆ ಒಳಗಡೆ ಅಂತ ತಕ್ಷಣ ಇನ್ನೇನ್ ಅನಿಸ್ತದೆ ಮತ್ತೆ? ಅಮಾಸೆ ಉಣ್ಮೆ ಅಂತ ಅವ್ನು ಯಾವನಪ್ಪ? ಯೋ ನೀನ್ ಯಾವನ್ ಹೇಳೋ ಫಸ್ಟ್ ಯಾವ ಪಕ್ಷ ಹೇಳೋ ಅಂದ್ರೆ ಅವಾಗಂತಾನೆ ಪಿತೃಪಕ್ಷ ಅಂತ ಹೇಳಿ ಮಲ್ಕಿದ್ದಾಗ ಸರಿಯಾಗಿ ಹೇಳಿದ್ರೆ. ಅಯ್ಯೋ ದೇವ್ರೆ. ಅದಕ್ಕೆ ನಿಮ್ಗೂ ವಯಸ್ಸಾಗಿತ್ತಲ್ಲ, ನಿಮ್ಗೂ ಪಕ್ಷಕ್ಕೆ ಮೆಂಬರ್ ಮಾಡಿಸ್ಬಿಡುವ ಅಂತ ಮಾಡಿದ್ದೆ. ವಯಸ್ಸಾಗೆಲ್ಲ ಹಿಂಗ್ ಚೌಕ್ ಕೊಡೋದು. ಮಲ್ಕಿದ್ರ ನೀವು? ಅಯ್ಯೋ ಫೋನ್ ಬಂತಲ್ಲ, ನಾವು ಯಾರ ನಂಬರ್ ಏನ್ ನೋಡ್ಲಿ ಎತ್ಕೊಂಡ್ಬಿಟ್ಟದ. ಸರಿ ಸರಿ ಪಾಪ, ಮಲ್ಕೊಳ್ಳಿ ಹಂಗಾರೆ. ಒಟ್ನಲ್ಲಿ ನಿಮ್ಗೆ ಎಷ್ಟು ಹೇಳಿ ಏಜು? 53. 53ನಾ? 71 ಹುಟ್ಟಿದ್ದು, 1971. ಬಟ್ ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಉಲ್ಟಾ ಆದಂಗೆ ಕಾಣಿಸ್ತತೆ ನಿಮ್ಗೆ. ಯಾಕೆ? ಇನ್ನ ಹಂಗೆ ಕಾಣಿಸಲ್ಲ ನಿಮ್ಗೆ. ಹೆಂಗ ಅನ್ಕೊಳಿಪ್ಪ. ಏನ್ ಅನ್ಕೊಂಡ್ರೇನು? ಈಗ ನಾನು ನಿಜವಾಗಿರೋದು ನಿಮ್ಗೆ ಹೇಳಿದ್ರೆ ನೀವು ಅದೇನೇನು ಅನ್ಕೋತೀರ ಗೊತ್ತಿಲ್ಲ. ಪಕ್ಷ ನಾನು ಈಗ ಅನ್ಕೊಂಡಲ್ಲ, ಹಂಗಾಯ್ತು ಕತೆಗೆ. ಅಲ್ಲ ಪಕ್ಷ ಅಂತ ಈಗ ನನ್ಗೆ ಹೇಳ್ತಾರಲ್ಲ, ಹಂಗಾಯ್ತು ಕತೆ. ಅಲ್ಲ ಎಲ್ಲರೂ ಮೆಂಬರ್ ಆಗ್ಲೇಬೇಕು ತಾನೆ ಈ ಪಕ್ಷಕ್ಕೆ? 50 ದಾಟಿದ ಮೇಲೆ ಆಗದೆ.
ನಾನೇ ಒಪ್ಕೊಂಡೆ ಬಿಡಪ್ಪ. 50 ಆದ್ಮೇಲೆ ಎಲ್ಲರೂ ಸೇರಬೇಕಾದ ಪಕ್ಷದ ಹೆಸರು ಪಿತೃ ಪಕ್ಷ. ಕರ್ಕೊಂಬಂದ್ರ ಹೆಂಡ್ತಿನ? ಇಲ್ಲ ಇಲ್ಲ ಇಲ್ಲ, ಕರ್ಕ ಬರಬೇಡ ಅಂತವ್ರೆ ಮನೇಲಿ. ಯಾಕಪ್ಪ? ಅಂದ್ರೆ ಇವಳು ಬೇಜಾರು ಮಾಡ್ಕೊತಾಳಲ್ಲ. ಯಾರು? ಮೊದಲನೇವಳು. ಗೊತ್ತಾಗಿಲ್ಲಪ್ಪ ಯಾರು ಅಂತ. ನಿಮಗೆ ಗೊತ್ತಾಗಲ್ಲ ಬಿಡಿ, ಇನ್ನು 10 ವರ್ಷ ಆದ್ರೂ ಗೊತ್ತಾಗಲ್ಲ. ಆದರೆ ಬೇಡ ಬಿಡಿ, ಗೊತ್ತಾಗಲ್ಲ. ಆದರೆ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಹಾಂ. ಅನ್ಸೂಯ ಅವ್ರೆ, ಹಾಂ, ಅವಾಗಿಂದ ಯಾರು ಅನ್ಕೊಂಡು ಮಾತಾಡ್ತಿದ್ರೆ ಹೇಳಿ? ಗೊತ್ತಿಲ್ಲ, ಪ್ರಕಾಶ ಅಂತ ಹೇಳಿದೆ. ಪ್ರಕಾಶನೂ ಅಲ್ಲ, ಗಿರೀಶನೂ ಅಲ್ಲ, ನಿಮ್ಮ ಜೊತೆ ಮಾತಾಡ್ತಿರೋದು ಬಂದ್ಬಿಟ್ಟು RJ ಸುನಿಲ್ ಅಂತ ನನ್ನ ಹೆಸರು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಮೊಮ್ಮಗಳು ನನಗೆ ಮೆಸೇಜ್ ಕಳಿಸಿದ್ದಾರೆ. ಅಯ್ಯೋ ಏನ್ ಫೋನ್ ಮಾಡ್ಬಿಟ್ಟು ಸರ್ ನೀವು? ಯಪ್ಪ, ಖುಷಿ ಆಯ್ತು ಸರ್ ಮಾತಾಡಿ ನಿಮ್ಮ ಹತ್ರ. ಥ್ಯಾಂಕ್ ಯು. ನಿಮಗೆ ವಿಶ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಂ ಸರ್. ಹ್ಯಾಪಿ ಪಿತೃಪಕ್ಷ. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಮಾತಾಡೋದಕ್ಕೆ. ಹಾಂ ಸರ್, ಆಯ್ತು. ಮೆಂಬರ್ ಆಗ್ತೀರಾ ಪಕ್ಷಕ್ಕೆ? ಆಗಲ್ಲ ಸರ್. ಬೊಂಬಾಟಾಗಿರೋ ಮಾರ್ನಿಂಗಲ್ಲೇನೋ ಈ ಒಂದು ಟ್ರ್ಯಾಪಲ್ಲಿ ಮುಗಿಸೋ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು, ಕಾಗೆ ಹಾರಿಸ್ಬೇಕು, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡೋದ್ರ ಮೂಲಕ ನನ್ನ ನಂಬರ್ಗೆ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ. ಐ ಲವ್ ಯು ಆಲ್, ಟೇಕ್ ಕೇರ್, ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.